ರಾಜ್ಯ ಸಚಿವ ಸಂಪುಟ ವಿಸ್ತರಣೆ ಫೈನಲ್ ಆಯ್ತಾ? ಈಗಾಗಲೇ ಹುರಿಯಾಳುಗಳ ಲಿಸ್ಟ್ ಅಂತಿಮಗೊಂಡಿದೆ ಎನ್ನುವಂತಹ ಒಂದಷ್ಟು ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇದೆ. ರಾಜ್ಯ ಸಚಿವ ಸಂಪುಟ ವಿಸ್ತರಣೆ ಫೈನಲ್ ಆಯ್ತಾ? ಅಂತಿಮಗೊಂಡಿದೆಯಂತೆ ಹುರಿಯಾಳುಗಳ ಲಿಸ್ಟ್. ರಾತ್ರಿ 8 ಗಂಟೆಗೆ ವಿಸ್ತರಣೆಗೆ ರಾಗ ಗ್ರೀನ್ ಬಟನ್ ಒತ್ತುತ್ತಾರಾ, ಗ್ರೀನ್ ಸಿಗ್ನಲ್ ಕೊಡ್ತಾರಾ? ರಾತ್ರಿ ಹೈಕಮಾಂಡ್ ಜೊತೆಗೆ ನಡೆದಂತಹ ಮೀಟಿಂಗ್ ಸಕ್ಸಸ್ ಆಯ್ತಾ? 17ರಿಂದ 18 ಸ್ಥಾನಕ್ಕೆ ಹೈಕಮಾಂಡ್ ಗ್ರೀನ್ ಬಟನ್ ಕೊಟ್ಟಿದೆಯಂತೆ. ಇಂದಿನ ಸಭೆಯಲ್ಲಿ 20ಕ್ಕೆ 20 ಸ್ಥಾನ ಫೈನಲ್ ಆಗುವಂತಹ ಸಾಧ್ಯತೆ ಕೂಡ ಇದೆ ಎನ್ನಲಾಗ್ತಾ ಇದೆ. ನೋಡಿ, ಕರ್ನಾಟಕ ಸಚಿವ ಸಂಪುಟ ವಿಸ್ತರಣೆಯ ಕುರಿತು ಹಲವಾರು ದಿನಗಳಿಂದ ಕೂಡ ನಡೆಯುತ್ತಿದ್ದಂತಹ ಈ ರಾಜಕೀಯ ಚರ್ಚೆಗೆ ಇವತ್ತು ಒಂದು ಮಹತ್ವದ ತಿರುವು ಸಿಗುವಂತಹ ಸಾಧ್ಯತೆ ಕೂಡ ಇರುವಂತದ್ದು. ಕಾಂಗ್ರೆಸ್ ನಾಯಕ ಮತ್ತು ಲೋಕಸಭೆಯ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರೊಟ್ಟಿಗೆ ಈಗಾಗಲೇ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು, ಹಾಗೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಅವರು ರಾತ್ರಿ 8 ಗಂಟೆಗೆ ದೆಹಲಿಯಲ್ಲಿ ಒಂದು ನಿರ್ಣಾಯಕ ಸಭೆಯನ್ನು ಕೂಡ ನಡೆಸಲಿದ್ದಾರೆ. ಈ ಒಂದು ಸಭೆ ಮೂಲಕ ಒಂದು ಹೊಸ ಸಚಿವರ ಪಟ್ಟಿಗೆ ಅಂತಿಮ ಮುದ್ರೆ ಬೀಳುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿ ಕಾಣಿಸ್ತಾ ಇರುವಂತದ್ದು. 20ಕ್ಕೆ 20 ಸ್ಥಾನ ಕೂಡ ಫೈನಲ್ ಆಗುವಂತಹ ಸಾಧ್ಯತೆ ಇದೆ ಎನ್ನಲಾಗ್ತಾ ಇದೆ. ಎರಡ್ 2028ರ ಎಲೆಕ್ಷನ್ ಹಾಗೂ ಸ್ಥಳೀಯ ಸಂಸ್ಥೆಗಳನ್ನ ಟಾರ್ಗೆಟ್ ಮಾಡಿಕೊಂಡು ಚುನಾವಣೆಯನ್ನ ಗಮನದಲ್ಲಿಟ್ಟುಕೊಂಡು ಹಂಚಿಕೆಯನ್ನ ಮಾಡಲಾಗ್ತಾ ಇದೆ. ಜಿಲ್ಲಾ ಮತ್ತು ಜಾತಿವಾರು ಆದ್ಯತೆಯ ಮೇರೆಗೆ ಪೋಸ್ಟ್ ಕೊಡಲಾಗ್ತಾ ಇದೆ. ಹೆಚ್ಚುವರಿ ಡಿಸಿಎಂ ಬೇಡಿಕೆಗೂ ಕೂಡ ಹೈಕಮಾಂಡ್ ಅಸ್ತು ಅಂದಿದೆಯಂತೆ. ಲಿಂಗಾಯತ ಮತ್ತೊಂದು ಒಬಿಸಿಗೆ ಡಿಸಿಎಂ ಸ್ಥಾನ ನೀಡುವಂತಹ ಸಾಧ್ಯತೆ ಇದೆ. ಎಂಬಿ ಪಾಟೀಲ್ ಅಥವಾ ಈಶ್ವರ್ ಖಂಡ್ರೆಗೆ ಹುದ್ದೆ ನೀಡುವಂತಹ ಸಾಧ್ಯತೆ ಇದೆ ಎನ್ನಲಾಗ್ತಾ ಇದೆ. ಇನ್ನು ಒಬಿಸಿ ಕೋಟಾದ ಅಡಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಅವರ ಹೆಸರು ಕೂಡ ಸಾಕಷ್ಟು ಮುನ್ನೆಲೆಗೆ ಬಂದಿರುವಂತದ್ದು. ಇನ್ನು ಜಮೀರ್ಗೆ ಡಿಸಿಎಂ ಪೋಸ್ಟಿಂಗ್ ಕೊಡುವಂತಹ ಸಾಧ್ಯತೆ ಕೂಡ ಇದೆ ಎನ್ನಲಾಗ್ತಾ ಇದೆ. ಒಟ್ಟಾರೆಯಾಗಿ ಸಾಕಷ್ಟು ವಿಚಾರಗಳು ಕೂಡ ಚರ್ಚೆಯನ್ನ ಮಾಡಲಾಗಿದೆ. ನೋಡಿ, ಈಗಾಗಲೇ ಸಭೆಯಲ್ಲಿ ಒಪ್ಪಿಗೆ ದೊರೆತರೆ ಗುರುವಾರ ಸಂಜೆ ಬೆಂಗಳೂರಿನ ಲೋಕಭವನದಲ್ಲಿ ನೂತನ ಸಚಿವರ ಪ್ರಮಾಣ ವಚನ ಸಮಾರಂಭ ನಡೆಯುವ ಸಾಧ್ಯತೆ ಇದೆ ಎನ್ನಲಾಗ್ತಾ ಇದೆ. ಇನ್ನು ಪ್ರಸ್ತುತ ಖಾಲಿ ಇರತಕ್ಕಂಥ 20 ಸಚಿವ ಸ್ಥಾನಗಳ ಪೈಕಿ ಈಗಾಗಲೇ 18 ಸ್ಥಾನಗಳನ್ನು ಮಾತ್ರ ಭರ್ತಿ ಮಾಡಿ ಉಳಿದ 2 ಸ್ಥಾನಗಳನ್ನು ರಾಜಕೀಯ ಮತ್ತು ಪ್ರಾದೇಶಿಕ ಸಮತೋಲನಕ್ಕಾಗಿ ಖಾಲಿ ಉಳಿಸುವಂತಹ ಕುರಿತು ಚರ್ಚೆ ಕೂಡ ನಡೆದಿದೆ ಎನ್ನಲಾಗ್ತಾ ಇದೆ. ಈ ಎಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಪೊಲಿಟಿಕಲ್ ಬ್ಯೂರೋ ಇಂದ ಅಭಿಷೇಕ್ ಜಾಯ್ನ್ ಆಗ್ತಾ ಇದ್ದಾರೆ. ಮತ್ತಷ್ಟು ಅಪ್ಡೇಟ್ಸ್ ಕೂಡ ನೀಡ್ತಾ ಹೋಗ್ತಾರೆ. ಅಭಿಷೇಕ್, ಖಾಲಿ ಇರೋದು 20 ಸ್ಥಾನ, ಆದರೆ 18 ಅಥವಾ 17 ಶಾಸಕರನ್ನ ಆಯ್ಕೆ ಮಾಡಲಾಗಿದೆ ಸಚಿವ ಸ್ಥಾನಕ್ಕೆ ಎನ್ನುವಂತಹ ಮಾಹಿತಿ ಹೊರಗೆ ಬಿದ್ದಿರುವಂತದ್ದು. ಅದರ ಜೊತೆಗೆ ಹೆಚ್ಚುವರಿ ಡಿಸಿಎಂ ಹುದ್ದೆಯನ್ನ ಸೃಷ್ಟಿ ಮಾಡ್ತಾ ಇದ್ದಾರೆ. ಇದಕ್ಕೂ ಕೂಡ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿದೆ ಹೈಕಮಾಂಡ್ ಎನ್ನುವಂತಹ ಒಂದಷ್ಟು ಮಾಹಿತಿಗಳು ಕೂಡ ಲಭ್ಯವಾಗಿರುವಂತದ್ದು. ಏನೆಲ್ಲ ಅಪ್ಡೇಟ್ಸ್ ಸದ್ಯಕ್ಕೆ ಸಿಕ್ಕಿರುವಂತದ್ದು? ಕಾವ್ಯ, ಖಂಡಿತ ಸಚಿವ ಸಂಪುಟ ವಿಸ್ತರಣೆ ಕೊನೆಗೂ ಕೂಡ ಇಂದು ಇತ್ಯರ್ಥ ಆಗುವಂತ ಎಲ್ಲಾ ಒಂದು ಸಾಧ್ಯತೆಗಳು ಇದೆ. ನಿನ್ನೆ ಹೈಕಮಾಂಡ್ ನಾಯಕರ ಜೊತೆ ಸಿಎಂ ಡಿಕೆ ಶಿವಕುಮಾರ್, ಬಿಕೆ ಹರಿಪ್ರಸಾದ್ ಮತ್ತು ಸಿದ್ದರಾಮಯ್ಯ ಅವರು ಸಲ್ಲಿಕೆ ಪಟ್ಟಿಯನ್ನ ಸಲ್ಲಿಕೆ ಮಾಡಿದ್ರು. ಆ ಒಂದು ಸಂದರ್ಭದಲ್ಲಿ 30 ಹೆಸರುಗಳನ್ನ ಫೈನಲ್ ಮಾಡಿದ್ರು. ಆ 30 ಹೆಸರುಗಳನ್ನ ಈಗ ಬಹುತೇಕವಾಗಿ 18 ಸ್ಥಾನಗಳಿಗೆ ಫೈನಲೈಸ್ ಮಾಡಲಾಗಿದೆ. ಇನ್ನು ಉಳಿದಿರ್ತಕ್ಕಂತ 2-3 ಸ್ಥಾನಗಳಿಗೆ ಇವತ್ತು ಅಂತಿಮ ಸುತ್ತಿನ ಒಂದು ಮಾತುಕತೆ ಇರುವಂತದ್ದು. ಸಂಜೆ 8 ಗಂಟೆಗೆ ರಾಹುಲ್ ಗಾಂಧಿ ಅವರು ರಾಜ್ಯದ ಕಾಂಗ್ರೆಸ್ ನಾಯಕರಿಗೆ ಭೇಟಿಗೆ ಒಂದು ಅವಕಾಶನ ಮಾಡಿಕೊಟ್ಟಿರುವಂತದ್ದು. ಈ ಒಂದು ಸಂದರ್ಭದಲ್ಲಿ ಯಾರೆಲ್ಲ ಆಯ್ಕೆ ಆಗಿದ್ದಾರೆ ಆ ಒಂದು ಆಯ್ಕೆಗೆ ಸ್ಪಷ್ಟವಾದಂತ ಒಂದು ಕಾರಣ ಸಿಎಂ ಡಿಕೆ ಶಿವಕುಮಾರ್ ಮತ್ತು ಯಾರೆಲ್ಲ ಪಟ್ಟಿ ಸಲ್ಲಿಕೆ ಮಾಡಿದ್ರೆ ಅವರು ಸ್ಪಷ್ಟನೆ ನೀಡಬೇಕಾಗಿರುವಂತದ್ದು. ಜೊತೆಗೆ ಪ್ರಾದೇಶಿಕವಾರು, ಜಾತಿವಾರು, ಸಮುದಾಯವಾರುಗೆ ಒಂದು ಸೂತ್ರದಡಿ 15 ಜನರಿಗೆ ಹೊಸ ಮುಖಗಳಿಗೆ ಮತ್ತು ಉಳಿದಿರ್ತಕ್ಕಂತ ಮಹಿಳಾ ಕೋಟದಡಿ ಮತ್ತು ಅಲ್ಪಸಂಖ್ಯಾತ ಕೋಟದಡಿ ಎಲ್ಲರನ್ನೂ ಸೇರಿ ಒಂದು 20 ಸ್ಥಾನಗಳನ್ನ ಆಯ್ಕೆ ಮಾಡುವಂತ ಕೆಲಸ ಇವತ್ತಾಗುತ್ತೆ. ಅಂತಿಮವಾಗಿ ಸಿದ್ದರಾಮಯ್ಯ ಅವರಾಗಿರ್ಬೋದು, ಬಿಕೆ ಹರಿಪ್ರಸಾದ್ ಆಗಿರ್ಬೋದು ಹಾಗೂ ಡಿಕೆ ಶಿವಕುಮಾರ್ ಅವರು ಆಗಿರ್ಬೋದು, ಮೂವರು ಕೂಡ ಪ್ರತ್ಯೇಕವಾಗಿ ಪಟ್ಟಿಯನ್ನ ಸಲ್ಲಿಕೆ ಮಾಡಿರುವಂತದ್ದು. ರಾಹುಲ್ ಗಾಂಧಿ ಅವರು ಕೂಡ ಈ ಒಂದು ಪಟ್ಟಿಯನ್ನ ಅಂತಿಮವಾಗಿ ಕ್ರೋಢೀಕರಿಸಿ ಒಂದು ಪಟ್ಟಿಯನ್ನ ರೆಡಿ ಮಾಡ್ಕೊಂಡಿದ್ದಾರೆ. ಇವತ್ತು ಸಂಜೆ 8 ಗಂಟೆಗೆ ಮೆಗಾ ಒಂದು ಮೀಟಿಂಗ್ ನ ಹಮ್ಮಿಕೊಂಡಿರುವಂತದ್ದು. ಆ ಒಂದು ಮೀಟಿಂಗ್ ನಲ್ಲಿ ಬಹುತೇಕವಾಗಿ ಇಷ್ಟು ತಿಂಗಳ ಕಾಲ ಸಚಿವ ಸಂಪುಟ ವಿಸ್ತರಣೆಗೆ ಸಸ್ಪೆನ್ಸ್ ಆಗಿತ್ತು, ಆ ಒಂದು ಸಸ್ಪೆನ್ಸ್ ಗೆ ಫುಲ್ ಸ್ಟಾಪ್ ಇಡುವಂತ ಒಂದು ಕೆಲಸ ಹೈಕಮಾಂಡ್ ನಾಯಕರಿಂದ ಆಗುತ್ತೆ. ಇದರ ನಡುವೆ ಸಿದ್ದರಾಮಯ್ಯ ಅವರು ರಾಜ್ಯಕ್ಕೆ ಮತ್ತೆ ಆಗಮಿಸಿರುವಂತದ್ದು. ಕೆಲವೊಂದಷ್ಟು ವೈಯಕ್ತಿಕ ಕಾರ್ಯಕ್ರಮಗಳನ್ನ ಮುಗಿಸಿ ಮತ್ತೆ ದೆಹಲಿಗೆ ಹೋಗ್ತಾ ಇದ್ದಾರೆ ಅನ್ನುವಂತ ಒಂದು ಮಾಹಿತಿ ಕೂಡ ಲಭ್ಯ ಆಗ್ತಿದೆ.
ಜೊತೆಗೆ ಗುರುವಾರ ಏನು ನೂತನವಾಗಿ ಆಯ್ಕೆಯಾಗಿರ್ತಕ್ಕಂತ ಸಚಿವರ ಒಂದು ಪದಗ್ರಹಣ ಕಾರ್ಯಕ್ರಮ ಕೂಡ ನಡೆಯಲಿದೆ ಅನ್ನುವಂತ ಒಂದು ಮಾಹಿತಿ ಕೂಡ ಲಭ್ಯ ಆಗ್ತಿದೆ. ಈಗಾಗಲೇ ಮೌಖಿಕವಾಗಿ ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ಜೊತೆ ಒಂದು ಸುತ್ತಿನ ಮುಂದೆ ಮಾತುಕತೆ ನಡೆಸಿರುವಂತದ್ದು ಎಲ್ಲವೂ ಕೂಡ ಇವತ್ತಿನ ಸಭೆಯಲ್ಲಿ ಅವಲಂಬಿತ ಆಗಿರುವಂತದ್ದು ಎಲ್ಲವೂ ಕೂಡ ಅಂದುಕೊಂಡಂತೆ ಆದರೆ ಗುರುವಾರ ಅಥವಾ ಶುಕ್ರವಾರ ಪದಗ್ರಹಣ ಕಾರ್ಯಕ್ರಮ ನಡೆಯಲಿದೆ. ಕಾವ್ಯ, ಥ್ಯಾಂಕ್ ಯು ಅಭಿಷೇಕ್, ತಮ್ಮೆಲ್ಲ ಡೀಟೇಲ್ಸ್ಗಾಗಿ ಧನ್ಯವಾದಗಳು. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.